ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಯಲ್ಟಿ ಅಕೌಂಟ್ ಈ ಒಂದು ಚಾಪ್ಟರ್ ಅಲ್ಲಿ 2023 ಏಪ್ರಿಲ್ ಅಲ್ಲಿ ಒಂದು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ 5 ಮಾರ್ಕ್ಸ್ಗೆ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ನ ಪ್ರಿಪೇರ್ ಮಾಡೋದಕ್ಕೆ ಕೇಳಿರುವಂತ ಒಂದು ಕ್ವೆಶ್ಚನ್. ಮಿಸ್ಟರ್ ಮಂಜೇಶ್ ಕಂಪನಿ ಲಿಮಿಟೆಡ್ took a lease of mine on royalty of rupees 10 per ton of coal. ಒಂದು ಕೋಲ್ ಏನೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ, ಮಂಜೇಶ್ ಅವರು ಒಂದು ಟನ್ಗೆ 10 ರುಪೀಸ್ ಅಂತ ಫಿಕ್ಸ್ ಮಾಡಿದ್ದಾರೆ ಆಕ್ಚುಯಲ್ ರಾಯಲ್ಟಿ. ದ ಮಿನಿಮಮ್ ರೆಂಟ್ 60,000 ಪರ್ ಆನಮ್. ಮಿನಿಮಮ್ ರೆಂಟ್ ಏನಿದೆ, ಪ್ರತಿ ವರ್ಷ ನಾವು 60,000 ನಿಮ್ಗೆ ಕೊಡ್ತೀವಿ, ಮಿನಿಮಮ್ 60,000. ಆಕ್ಚುಯಲ್ ರಾಯಲ್ಟಿ ಏನಾದ್ರೂ ಜಾಸ್ತಿ ಬಂದ್ರೆ ನಾವು ಆಕ್ಚುಯಲ್ ರಾಯಲ್ಟಿ ಪೇ ಮಾಡ್ಬೇಕಾಗುತ್ತೆ. ಯಾವ್ದು ಜಾಸ್ತಿ ಇರುತ್ತೆ ಅದು. ಇಲ್ಲ ನಮಗೆ ಆಕ್ಚುಯಲ್ ರಾಯಲ್ಟಿ ಒಂದು 5,000 ಬಂತು ಅಂದ್ರೂ ಕೂಡ ನಾವು ಅಗ್ರಿಮೆಂಟ್ ಪ್ರಕಾರ ಮಿನಿಮಮ್ ರೆಂಟ್ 60,000 ಇದೆ, ನಾವು ಈ 60,000 ನ ಪೇ ಮಾಡ್ಬೇಕಾಗತ್ತೆ. ರೈಟ್ ಟು ರಿಕೌಪ್ ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಅಂತ ಹೇಳಿದ್ರೆ ಆಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ನಾವು ಮಿನಿಮಮ್ ರೆಂಟ್ ನ ಪೇ ಮಾಡ್ತೀವಿ. ಏನೊಂದು ನಮಗೆ ಲಾಸ್ ಆಗಿರುತ್ತೆ ಅದನ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಹೇಳ್ತೀವಿ. ಆ ಶಾರ್ಟ್ ವರ್ಕಿಂಗ್ ನ ರಿಕೌಪ್ ಅಂದ್ರೆ ನಾವು ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ, ಶಾರ್ಟ್ ವರ್ಕಿಂಗ್ ಏನಾಗಿರುತ್ತೆ ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ಕೊಟ್ಟಿದ್ದಾರೆ. ವಿತ್ ಇನ್ ಪೀರಿಯಡ್ ಆಫ್ ಫಸ್ಟ್ 3 ಇಯರ್ಸ್. ಫಸ್ಟ್ 3 ಇಯರ್ಸ್ ಪೀರಿಯಡ್ ಅಲ್ಲಿ ನಾವು ಅದನ್ನ ರಿಕವರಿ ಮಾಡ್ಕೋಬಹುದು. ದ ಔಟ್ಪುಟ್ ಆಫ್ ಫಸ್ಟ್ 4 ಇಯರ್ಸ್ ಆಸ್ ಫಾಲೋಸ್. ಒಂದು ಔಟ್ಪುಟ್ ಕೊಟ್ಟಿದ್ದಾರೆ. ಫಸ್ಟ್ 4 ಇಯರ್ಸ್ ಅಲ್ಲಿ ಎಷ್ಟು ಟನ್ನು ನಾವು ಕೋಲನ್ನ ತೆಗ್ದಿದೀವಿ ಔಟ್ಪುಟ್. ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ 4 ಇಯರ್ಸ್ ಇದೆ. ಫಸ್ಟ್ ಇಯರ್ 2,000 ಟನ್ಸ್, ಸೆಕೆಂಡ್ ಇಯರ್ 6,800 ಟನ್, ಥರ್ಡ್ ಇಯರ್ 16,000 ಟನ್, ಫೋರ್ತ್ ಇಯರ್ 24,000 ಟನ್. ಪ್ರಿಪೇರ್ ಅನಾಲಿಟಿಕಲ್ ಟೇಬಲ್ ಅಥವಾ ರಾಯಲ್ಟಿ ಚಾರ್ಟ್ ಅಂತ ನಾವು ಹೇಳ್ಬೋದು. ಈಗ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ನ ಪ್ರಿಪೇರ್ ಮಾಡೋಣ. ರಾಯಲ್ಟಿ ಅನಾಲಿಟಿಕಲ್ ಟೇಬಲ್. ಡೇಟ್, ಔಟ್ಪುಟ್ ಇಲ್ಲಿ ನಂಬರ್ ಆಫ್ ಟನ್ಸ್ ಟನ್ ಲೆಕ್ಕದಲ್ಲಿ ಇದೆ. ಆಕ್ಚುಯಲ್ ರಾಯಲ್ಟಿ ಎಷ್ಟಿದೆ, ಒಂದು ಟನ್ಗೆ 10 ರುಪೀಸ್ ಇದೆ. ಹಾಗೇನೆ ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಆಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಶಾರ್ಟ್ ವರ್ಕಿಂಗ್ ರೈಸ್ ಆಗುತ್ತೆ. ಸರ್ಪ್ಲಸ್, ಮಿನಿಮಮ್ ರೆಂಟ್ ಕಡಿಮೆ ಇದ್ದು ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇದ್ದಾಗ ಸರ್ಪ್ಲಸ್ ಇರುತ್ತೆ. ಹಾಗೇನೆ ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಇರ್ರಿಕವರಬಲ್, ಎಷ್ಟು ರಿಕವರಿ ಮಾಡ್ಕೊಂಡಿದೀವಿ ಎಷ್ಟು ರಿಕವರಿ ಆಗಿಲ್ಲ. ಹಾಗೆ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು, ಒಂದು ಬುಕ್ಸ್ ಆಥರ್ ರಿಲೇಟೆಡ್ ಆಗಿ ಮಾಡಿದ್ವಿ, ಆಥರ್ ಇತ್ತು. ಈ ಒಂದು ಪ್ರಾಬ್ಲಮ್ ಅಲ್ಲಿ ಲ್ಯಾಂಡ್ ಲಾರ್ಡ್. ಡೇಟ್ ಕಾಲಮ್ ಅಲ್ಲಿ ಈಗ ಫಸ್ಟ್ ಡೇಟ್ ಅನ್ನ ಹಾಕೋಣ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಫಸ್ಟ್ ಇಯರ್ ಔಟ್ಪುಟ್ ಎಷ್ಟಿದೆ, 2,000 ಟನ್ಸ್ ಇದೆ. ನಾವಿಲ್ಲಿ ನೋಡ್ಬೋದು, ಬೇಕಾದ್ರೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಏನ್ ಅದೇ ಡಾಟಾನ ಹಾಕ್ತಾ ಇದೀವಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸೇಮ್ ಇಯರ್ ಅಲ್ಲಿ ಡೇಟ್ ಹಾಕಿದೀವಿ. ಹಾಗೆ ಔಟ್ಪುಟ್ ಅಲ್ಲಿ 2,000, 6,800, 16,000, 24,000. ಸೆಕೆಂಡ್ ಇಯರ್ 6,800, ಥರ್ಡ್ ಇಯರ್ ಎಷ್ಟಿದೆ, ಥರ್ಡ್ ಇಯರ್ ಅಲ್ಲಿ 16,000, ಹಾಗೆ ಫೋರ್ತ್ ಇಯರ್ 24,000. 16,000, 24,000. ಇದು ಆಕ್ಚುಯಲ್ ರಾಯಲ್ಟಿ. ಒಂದು ಔಟ್ಪುಟ್ ಟನ್ ಎಷ್ಟಿದೆ ಅಷ್ಟು ಟನ್ ಅನ್ನ ಎಂಟ್ರಿ ಮಾಡಿದೀವಿ. ಈಗ ಆಕ್ಚುಯಲ್ ರಾಯಲ್ಟಿ ಎಷ್ಟಾಗುತ್ತೆ, 2,000 ಇಂಟು 10 ರುಪೀಸ್. 2,000 ಇಂಟು 10, 20,000. 6,800 into 10, 68,000. 16,000 into 10,
1,60,000, 24,000 into 10, 2,40,000. ಮಿನಿಮಮ್ ರೆಂಟ್ ಎಷ್ಟಿತ್ತು? ಪ್ರತಿ ವರ್ಷ ಕೂಡ ನಾವು 60,000 ಮಿನಿಮಮ್ ರೆಂಟ್ ಅನ್ನ ಪೇ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ 60,000, 60,000, 60,000. ಶಾರ್ಟ್ ವರ್ಕಿಂಗ್ ಫಸ್ಟ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಆಗಿದ್ಯಾ? ಆಕ್ಚುಯಲ್ ರಾಯಲ್ಟಿ 20,000 ಇದೆ, ಬಟ್ ನಾವು ಮಿನಿಮಮ್ ರೆಂಟ್ 60,000 ಪೇ ಮಾಡ್ತೀವಿ ಅಂತ ಹೇಳಿದೀವಿ. ಮಿನಿಮಮ್ 60,000 ಅಂತ. ಶಾರ್ಟ್ ವರ್ಕಿಂಗ್ ಎಷ್ಟು ರೈಸ್ ಆಯ್ತು? 40,000 ಅಷ್ಟು ನಮಗೆ ಫಸ್ಟ್ ಇಯರ್ ಅಲ್ಲಿ ಲಾಸ್ ಆಯ್ತು. 40,000. ಈ ಒಂದು ಫಸ್ಟ್ ಇಯರ್ ಅಲ್ಲಿ ಯಾವುದೇ ಸರ್ಪ್ಲಸ್ ಇಲ್ಲ, ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಇನ್ನು ಫಸ್ಟ್ ಇಯರ್ ಅಲ್ಲಿ ಆಗಿದೆ, ಯಾವುದು ಕೂಡ ರಿಕವರಿನೂ ನಾವು ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. ಎಷ್ಟು ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ ನಾವು ಲ್ಯಾಂಡ್ ಲಾರ್ಡ್ಗೆ? 20,000 ಆಕ್ಚುಯಲ್ ರಾಯಲ್ಟಿ ಆಗಿದೆ, 60,000 ಮಿನಿಮಮ್ ರೆಂಟ್ ಆಗಿದೆ. ನಾವು ಎಷ್ಟು ಕೊಡಬೇಕು? 60,000 ಮಿನಿಮಮ್ 60,000 ಕೊಡ್ತೀವಿ ಅಂತ ಹೇಳಿದೀವಿ. 60,000. ಸೆಕೆಂಡ್ ಇಯರ್ ಎಷ್ಟಾಗಿದೆ? ಸೆಕೆಂಡ್ ಇಯರ್ ಅಲ್ಲಿ 68,000 ಆಕ್ಚುಯಲ್ ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 60,000 ಇದೆ. ನಾವು ಆಸ್ ಪರ್ ರೂಲ್ಸ್ ಪ್ರಕಾರ ಯಾವ್ದು ಜಾಸ್ತಿ ಇರುತ್ತೆ, ಹೈಯೆಸ್ಟ್ ಇರುತ್ತೆ ಅದನ್ನೇ ಪೇ ಮಾಡಬೇಕು. 68,000 ಪೇ ಮಾಡಬೇಕಿತ್ತು. ಆದ್ರೆ ನಾವು ಒಂದು ಕ್ವಶನ್ ಅಲ್ಲೇನೆ ಅಗ್ರಿಮೆಂಟ್ ಆಗಿತ್ತು, ಕೊಟ್ಟಿದ್ರು. ಫಸ್ಟ್ 3 ಇಯರ್ಸ್ ಆಪ್ಷನ್ಸ್ ಇದೆ, ನಾವು ಏನಾದ್ರೂ ಶಾರ್ಟ್ ವರ್ಕಿಂಗ್ ನೆಲ್ಲ ನಮಗೆ ಲಾಸ್ ಆಗಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಸೆಕೆಂಡ್ ಇಯರ್ ಅಲ್ಲಿ 8,000 ನಮಗೆ ಇನ್ನು ಜಾಸ್ತಿ ಇದೆ, ಸರ್ಪ್ಲಸ್ ಬಂದಿದೆ. ಓಕೆ, ಸೊ 8,000 ಸರ್ಪ್ಲಸ್ ಇದೆ. ಆ 8,000 ನ ನಾವು ರಿಕವರಿ ಮಾಡ್ಕೊಳ್ತಾ ಇದೀವಿ. ಏನಿದು ಒಂದು 40,000 ಇತ್ತು, ಅದರಲ್ಲಿ 8,000 ರಿಕವರಿ ಆಯ್ತು. ಇರ್ರಿಕವರಬಲ್ ಇನ್ನು ಎಷ್ಟು ರಿಕವರಿ ಮಾಡ್ಕೋಬೇಕು ನಾವು? 40,000 ಅಲ್ಲಿ 8,000 ಹೋದ್ರೆ ಇನ್ನು 32,000 ನಾವು ರಿಕವರಿ ಮಾಡ್ಕೋಬೇಕು. ಸೊ ಎಷ್ಟು ಪೇ ಮಾಡ್ತಾ ಇದೀವಿ ಲ್ಯಾಂಡ್ ಲಾರ್ಡ್ಗೆ? ಮಿನಿಮಮ್ ರೆಂಟ್ 60,000 ರುಪೀಸ್ ನ ಪೇ ಮಾಡ್ತಾ ಇದೀವಿ. ಆಕ್ಚುಯಲ್ ರಾಯಲ್ಟಿ 68 ಇತ್ತು, ಅದರಲ್ಲಿ 8,000 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಂಡಿದೀವಿ. ಇನ್ನ 32,000 ರಿಕವರಿ ಮಾಡ್ಕೋಬೇಕಾಗಿರೋದಿದೆ. 60,000 ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಿದೀವಿ. ನೆಕ್ಸ್ಟ್ ಥರ್ಡ್ ಇಯರ್. ಥರ್ಡ್ ಇಯರ್ ಅಲ್ಲಿ 1,60,000 ರುಪೀಸ್ ಆಕ್ಚುಯಲ್ ರಾಯಲ್ಟಿ ಇದೆ, 60,000 ರುಪೀಸ್ ಅಷ್ಟು ಮಿನಿಮಮ್ ರೆಂಟ್ ಇದೆ. ಸೊ ಈ ವರ್ಷ ಶಾರ್ಟ್ ವರ್ಕಿಂಗ್ ರೈಸ್ ಆಗುತ್ತಾ? ಇಲ್ಲ, ಆಕ್ಚುಯಲ್ ರಾಯಲ್ಟಿನೇ ಜಾಸ್ತಿ ಇದೆ. ನಾವು ರಿಕವರಿ ಸರ್ಪ್ಲಸ್ ಎಷ್ಟಾಗಿದೆ ಈ ವರ್ಷ? ಥರ್ಡ್ ಇಯರ್ ಅಲ್ಲಿ 1,60,000, 60,000 ಮಿನಿಮಮ್ ರೆಂಟ್ ಇರೋದು, 1,00,000 ರುಪೀಸ್ ಅಷ್ಟು ಸರ್ಪ್ಲಸ್ ಇದೆ. ರಿಕವರಿ ಶಾರ್ಟ್ ವರ್ಕಿಂಗ್ ನಾವಿನ್ನು ಎಷ್ಟು ರಿಕವರಿ ಮಾಡ್ಕೊಳೋದಿದೆ? 32,000 ಇನ್ನು ಬಾಕಿ ಇದೆ. ಇನ್ನು 3 ಇಯರ್ಸ್ ಆಗಿಲ್ಲ, ಫಸ್ಟ್ 3 ಇಯರ್ಸ್ ಹೇಳಿರೋದು. ಸೊ 32,000 ನ ರಿಕವರಿ ಮಾಡ್ಕೊಳ್ತಾ ಇದೀವಿ. 32,000. ಇರ್ರಿಕವರಬಲ್ ಯಾವುದು ಇಲ್ಲ, ಎಲ್ಲದೂ ಕೂಡ ರಿಕವರಿ ಆಯ್ತು. ಈಗ ನಾವು ಎಷ್ಟು ಪೇಮೆಂಟ್ ಮಾಡಬೇಕು ಲ್ಯಾಂಡ್ ಲಾರ್ಡ್ಗೆ? 60,000 ಮಿನಿಮಮ್ ರೆಂಟ್ ಇದೆ. ನಾವು ಮಿನಿಮಮ್ ರೆಂಟ್ ನ ಪೇಮೆಂಟ್ ಮಾಡಿದ್ವಿ ಲಾಸ್ಟ್ ಟೈಮು, ಯಾಕೆಂದ್ರೆ ನಾವು ಶಾರ್ಟ್ ವರ್ಕಿಂಗ್ ನ ರಿಕವರಿ ಮಾಡ್ಕೊಂಡಿದ್ವಿ. ಈ ಇಯರ್ ಅಲ್ಲಿ 1,60,000 ಇದೆ ಆಕ್ಚುಯಲ್ ರಾಯಲ್ಟಿ. ಇದ್ರಲ್ಲಿ ನಾವು 32,000 ನ ರಿಕವರಿ ಮಾಡ್ಕೊಂಡಿದೀವಿ. ಇನ್ನ ರಿಮೈನಿಂಗ್ ಬ್ಯಾಲೆನ್ಸ್ ಏನ್ ಉಳಿಯುತ್ತೆ, 1,28,000 ಅನ್ನ ನಾವು ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡ್ತಾ ಇದೀವಿ. 1,28,000 ಆಸ್ ಪರ್ ರೂಲ್ಸ್ ಪ್ರಕಾರ ಯಾವ್ದು ಜಾಸ್ತಿ ಇರುತ್ತೆ ಅದನ್ನೇ ಪೇಮೆಂಟ್ ಮಾಡ್ಬೇಕಿತ್ತು. ನಾವು 1,60,000 ಪೇ ಮಾಡ್ಬೇಕಿತ್ತು. ಆದ್ರೆ ಅದ್ರಲ್ಲಿ ನಾವೇನ್ ಮಾಡಿದೀವಿ, 132,000 ರುಪೀಸ್ ಅನ್ನ ನಾವು ರಿಕವರಿ ಮಾಡ್ಕೊಂಡಿದೀವಿ. 1,00,000 ಅಲ್ಲಿ ಏನೊಂದು ಸರ್ಪ್ಲಸ್ ಇತ್ತು, 1,60,000 ಮೈನಸ್ 32,000 ಮಾಡಿದಾಗ 1,28,000 ಅನ್ನ ನಾವು ಪೇಮೆಂಟ್ ಮಾಡ್ತಾ ಇದೀವಿ ಲ್ಯಾಂಡ್ ಲಾರ್ಡ್ಗೆ. ಥರ್ಡ್ ಇಯರ್ ಅಲ್ಲೂ ಅಷ್ಟೇ ಯಾವುದೇ ಒಂದು ಶಾರ್ಟ್ ವರ್ಕಿಂಗ್ ರೈಸ್ ಆಗಿಲ್ಲ. 2,40,000 ಆಕ್ಚುಯಲ್ ರಾಯಲ್ಟಿನೇ ಜಾಸ್ತಿ ಇದೆ. ಸೊ ಹಾಗೇನೆ ಸರ್ಪ್ಲಸ್ ಎಷ್ಟಿದೆ? ಸರ್ಪ್ಲಸ್ 60,000, 2,40,000 ಇರೋದು, 1,80,000. ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಳೋದಕ್ಕೆ ಯಾವುದೇ ಒಂದು ಇದಿಲ್ಲ, ಬ್ಯಾಲೆನ್ಸ್ ಎಲ್ಲ ರಿಕವರಿ ಆಗಿದೆ. ಹಾಗೇನೆ ಇರ್ರಿಕವರಬಲ್ ಅಮೌಂಟ್ ಕೂಡ ಬ್ಯಾಲೆನ್ಸ್ ಯಾವುದೂ ಇಲ್ಲ. ಎಷ್ಟು ಪೇ ಮಾಡ್ತಾ ಇದೀವಿ ನಾವು ಲ್ಯಾಂಡ್ ಲಾರ್ಡ್ಗೆ?
40,000 rupees ಪೇ ಮಾಡ್ತಾ ಇದೀವಿ. ಯಾಕೆಂದ್ರೆ ಯಾವುದೋ ಒಂದು ರಿಕವರಿ ಮಾಡ್ಕೊಳೋದಕ್ಕಿಲ್ಲ. ಆಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ ಯಾವ್ದು ಜಾಸ್ತಿ ಇರುತ್ತೆ ನಾವು ಅದನ್ನ ಪೇ ಮಾಡಬೇಕು. ಆಕ್ಚುಯಲ್ ರಾಯಲ್ಟಿ 2,40,000 ಜಾಸ್ತಿ ಇದೆ. ಮಿನಿಮಮ್ ರೆಂಟ್ಗೆ ಕಂಪೇರ್ ಮಾಡಿದ್ರೆ 2,40,000 ನಾವು ಪೇಮೆಂಟ್ ಮಾಡ್ತಾ ಇದೀವಿ. ಇದಿಷ್ಟು ನಿಮಗೆ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್. ಇಷ್ಟನ್ನ ನೀವು ಪ್ರಿಪೇರ್ ಮಾಡಿದ್ರೆ 5 ಮಾರ್ಕ್ಸ್. ಡೇಟು ಕೂಡ ಅವರೇ ಕೊಟ್ಟಿರ್ತಾರೆ. ಡೇಟ್ ಕಾಲಮ್ ಔಟ್ಪುಟ್ ಇರುತ್ತೆ. ಆಕ್ಚುಯಲ್ ರಾಯಲ್ಟಿ ಎಷ್ಟು ಅಂತ ಕೊಟ್ಟಿರ್ತಾರೆ, ನಾವು ಮಲ್ಟಿಪ್ಲೈ ಮಾಡಾಕ್ಬೇಕು. ಮಿನಿಮಮ್ ರೆಂಟ್ ಅನ್ನ ಕೊಟ್ಟಿರ್ತಾರೆ, ಅದನ್ನೇ ಸೇಮ್ ಎಲ್ಲಾ ಕಾಲಮ್ಗೂ ಕೂಡ ನಾವು ಅಪ್ಲೈ ಮಾಡಬೇಕು. ಇಷ್ಟನ್ನ ಯೂಸ್ ಮಾಡ್ಕೊಂಡು ನಾವು ಶಾರ್ಟ್ ವರ್ಕಿಂಗ್ ಎಷ್ಟಾಗಿದೆ, ಸರ್ಪ್ಲಸ್ ಎಷ್ಟಾಗಿದೆ, ಎಷ್ಟು ರಿಕವರಿ ಮಾಡ್ಕೊಂಡ್ವಿ, ಎಷ್ಟು ರಿಕವರಿ ಮಾಡ್ಕೊಂಡಿಲ್ಲ, ಹಾಗೇನೆ ಪೇಮೆಂಟ್ ನಾವು ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ವಿ, ಇದಿಷ್ಟನ್ನ ತೋರಿಸಿದ್ರೆ ನಿಮಗೆ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.